ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ನಾವು ಅನೇಕ ಸ್ತೋತ್ರ ಭಾಗಗಳನ್ನ ಅಂದ್ರೆ ಎಷ್ಟೊಂದು ಶ್ಲೋಕಗಳನ್ನ ಹೇಳ್ತಾ ಇರ್ತೀವಿ ಅಥವಾ ಸ್ತೋತ್ರಗಳನ್ನ ಕೇಳ್ತಾ ಇರ್ತೀವಿ. ಆದರೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಶ್ಲೋಕ ಅಂತಕ್ಕಂಥದ್ದಿದೆ. ಇದನ್ನ ನಾವು ಕೇಳುವುದರಿಂದ ಅಥವಾ ಹೇಳುವುದರಿಂದ ನಮ್ಮಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಇದೊಂದು ಉತ್ತಮವಾದಂತಹ ಪರಿಹಾರವೂ ಕೂಡ ಆಗತ್ತೆ. ಅದರಲ್ಲೂ ಕೂಡ ನೀವು ವ್ಯಾಪಾರ ಸ್ಥಳಗಳಲ್ಲಿ ನೀವೇನಾದರೂ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ಅಥವಾ ಏನೋ ತೊಂದರೆ ಆಗ್ತಾ ಇದೆ, ಅಥವಾ ಮನೆಯಲ್ಲಿ ಸಾಮರಸ್ಯ ಅಂತಕ್ಕಂಥದ್ದಿಲ್ಲ, ಬರೀ ಜಗಳ, ಏನಾದರೂ ಒಂದಲ್ಲ ಒಂದು ಕಿರಿಕಿರಿಗಳಿರುತ್ತೆ, ಹಣಕಾಸಿನ ಸಮಸ್ಯೆ ಇರುತ್ತೆ ಮನೆಯಲ್ಲಿ. ಅದೊಂದು ಶುರುವಾದರೆ ಸಾಕು, ಮನೆಯಲ್ಲಿ ಬೇರೆ ಜಗಳಗಳು ಕೂಡ ಪ್ರಾರಂಭ ಆಗ್ಬಿಡುತ್ತೆ. ಹಣ ಹೊಂದಿಲ್ಲ ಅಂದಾಗ ಎಲ್ಲಾ ತರದ ಸಮಸ್ಯೆಗಳು ಕೂಡ ಉದ್ಭವ ಆಗುತ್ತೆ. ಹಾಗಾಗಿ ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಮತ್ತು ಮನೆಯಲ್ಲಿ ಸಾಮರಸ್ಯ ಮತ್ತು ಐಕ್ಯಮತ್ಯ ಅಂತ ಏನು ಹೇಳ್ತೀವಿ, ಒಂದಾಗಿ ಬಾಳ್ತಕ್ಕಂಥ, ಒಂದಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥ ಸುಖ, ಶಾಂತಿ ಮತ್ತು ನೆಮ್ಮದಿಯ ಪ್ರಾಪ್ತಿಗೋಸ್ಕರವಾಗಿ ನಾವು ಏನು ಮಾಡಬೇಕು ಅಂತ ಹೇಳಿ, ಪ್ರತಿಯೊಬ್ಬರ ಜಾತಕದಲ್ಲೂ ಸುಖಸ್ಥಾನ ಅಂತಕ್ಕಂಥದ್ದಿರುತ್ತೆ. ಆ ಸ್ಥಾನ ಏನಾದರೂ ಸ್ವಲ್ಪ ತೊಂದರೆ ಆದಾಗ ಅಥವಾ ಬೇರೆ ಗ್ರಹಗಳು ಸ್ವಲ್ಪ ವ್ಯತಿರಿಕ್ತವಾಗಿ ಕುಳಿತಾಗ ಅಥವಾ ಕೆಟ್ಟ ದಶೆ ಏನೋದು ಬಂದ್ರೆ ಅಥವಾ ದಶಾಭುಕ್ತಿಯಲ್ಲಿನ ತೊಂದರೆಗಳಾದ್ರೆ ಈ ಎಲ್ಲ ಸಮಸ್ಯೆಗಳನ್ನ ನಾವು ಅನುಭವಿಸ್ತೀವಿ. ಇದಕ್ಕೆ ಅಥರ್ವ ವೇದದಲ್ಲಿ ಒಂದು ಸ್ತೋತ್ರ ಭಾಗಗಳನ್ನ ನಮಗೆ ಋಷಿಮುನಿಗಳು ಕೊಟ್ಟಿದ್ದಾರೆ. ಇದರ ಒಂದು ಹೇಳುವುದು ಅಥವಾ ಕೇಳುವುದು ಈ ಎರಡನ್ನು ಮಾಡಿದಾಗಲೂ ಕೂಡ, ಅಥವಾ ಅರ್ಚಕರ ಮುಖೇಣವಾಗಿ, ಪುರೋಹಿತರ ಮುಖೇಣವಾಗಿ ಇದನ್ನ ಪಾರಾಯಣವನ್ನು ಮನೆಯಲ್ಲೂ ಕೂಡ ನೀವು ಮಾಡಿಸ್ಬೋದು. ಅದನ್ನ ಮಾಡಿಸಿದಾಗ ನಿಮಗೆ ಉತ್ತಮವಾಗಿರತಕ್ಕಂತಹ ಫಲಗಳೆಲ್ಲವೂ ಕೂಡ ಸಿಗ್ತಕ್ಕಂತಹ ಒಂದು ಯೋಗವಾಗತ್ತೆ. ಇಲ್ಲಿ ಬುಧ ಮತ್ತು ಶುಕ್ರನ ಸಂಯೋಗ, ಬುಧ ಅಂದ್ರೆ ಬುದ್ಧಿ, ಶುಕ್ರ ಅಂದ್ರೆ ಹಣ ಅಂತ ಹೇಳಿ, ಬುದ್ಧಿ ಮತ್ತು ಹಣ ಎರಡೂ ಇದ್ದಾಗ ಕೆಲವರಿಗೆ ಹಣ ಬರುತ್ತೆ, ಹೇಗೆ ಅದನ್ನ ಖರ್ಚು ಮಾಡಬೇಕು, ಹೇಗೆ ವಿನಿಯೋಗ ಮಾಡಬೇಕು ಗೊತ್ತಿಲ್ಲ, ಎಲ್ಲವನ್ನು ಕಳ್ಕೊಂಡು ಬರಿಗೈಯಲ್ಲಿ ಕೂತ್ಕೊಂತಾರೆ. ಇನ್ನು ಕೆಲವರಲ್ಲಿ ಬುದ್ಧಿ ಬಹಳ ಇರುತ್ತೆ, ಆದ್ರೆ ಹಣವೇ ಕೈಯಲ್ಲಿರಲ್ಲ, ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಏನೂ ಇರುವುದಿಲ್ಲ, ಆದ್ರೆ ಬರೀ ಬುದ್ಧಿ ತಗೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಇದೆರಡರ ಬ್ಯಾಲೆನ್ಸ್ ಆಗಿ, ಈ ಎರಡನ್ನ ಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ವಿಶೇಷ ಶ್ಲೋಕ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಅಂತ ಹೇಳಿ. ಯಾರು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನ ಪಾರಾಯಣವನ್ನು ಮಾಡ್ತಾರೆ ಅವರಿಗೆ ವಿಶೇಷವಾದಂತಹ ಲಾಭಗಳೆಲ್ಲವೂ ಕೂಡ ಇದೆ. ಅದು ವ್ಯಾಪಾರ ವೃದ್ಧಿ ಆಗ್ಬಹುದು, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಗಂಡ ಹೆಂಡತಿಯಲ್ಲಿ ವೈಮನಸ್ಯಗಳು ಉಂಟಾಗ್ತಾ ಇದ್ದಲ್ಲಿ ಅದರ ಒಂದು ನಿವಾರಣೆ, ಕುಟುಂಬದಲ್ಲಿ ಐಕ್ಯಮತ್ಯ, ಹೀಗೆ ಪ್ರತಿ ವಿಷಯಕ್ಕೂ ಕೂಡ ಒಂದು ಲಕ್ಷ್ಮೀನಾರಾಯಣರ ಅನುಗ್ರಹ. ಅದಕ್ಕೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನ ನೀವು ಕೇಳುವುದು ಅಥವಾ ಹೇಳುವುದು ಅಥವಾ ಪುರೋಹಿತರ ಮುಖೇಣವಾಗಿ ಯಾರು ಶುಕ್ರವಾರಗಳಲ್ಲಿ ಸಾಯಂಕಾಲದ ಸಮಯ ಅಥವಾ ಬುಧವಾರ ದಿನಗಳಲ್ಲೂ ಕೂಡ ಮಾಡಬಹುದು. ಹೀಗೆ ಇದರ ಪಾರಾಯಣವನ್ನು ಯಾರು ಕೂಡ ಮನೆಯಲ್ಲಿ ಮಾಡಿಸ್ತಾರೆ ಅಥವಾ ಪಾರಾಯಣವನ್ನು ಅವರೂ ಕೂಡ ಮಾಡ್ತಾರೆ ಅಥವಾ ಕೇಳ್ತಾರೆ, ನಮ್ಮ ವ್ಯಾಪಾರ ಸ್ಥಳದಲ್ಲಿ ಅದನ್ನ ನೀವು ಒಂದು ಸ್ವಲ್ಪ ಪ್ಲೇ ಮಾಡಿದ್ರೆ, ಅದನ್ನ ಕೇಳುವುದರಿಂದ ಆ ಒಂದು ಜಾಗದ ವೈಬ್ರೇಷನ್ ಏನಿದೆ, ಆ ಜಾಗದ ಸುತ್ತಮುತ್ತಲಿರ್ತಕ್ಕಂಥ ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಧನಾತ್ಮಕವಾಗಿ ಪರಿವರ್ತನೆಯನ್ನು ಮಾಡ್ತಕ್ಕಂತಹ ಒಂದು ವಿಶೇಷ ಸ್ತೋತ್ರ ಭಾಗ ಅಂತ ಹೇಳಿದ್ರೆ ಅದು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ. ಹಾಗಾಗಿ ಈ ಒಂದು ಸ್ತೋತ್ರದ ಮಹಿಮೆಯನ್ನ ಎಷ್ಟು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಏನೇನು ಅಂದ್ರೆ ಮಹಾ ದರಿದ್ರೋಪಿ ಧನೇದ್ಯಾಳ ಅಂದ್ರೆ ಎಲ್ಲ ದರಿದ್ರಗಳು ದೂರವಾಗತ್ತೆ, ನಮಗೆ ಅಷ್ಟೈಶ್ವರ್ಯ ಪ್ರಾಪ್ತವಾಗತ್ತೆ. ಮಹಾಲಕ್ಷ್ಮಿ ಸಾಕ್ಷಾತ್ ನಾರಾಯಣ ಸಮೇತವಾಗಿ ಆ ಒಂದು ಸ್ಥಳದಲ್ಲಿ ನಡೆಸಿ ಇರ್ತಕ್ಕಂಥ ಸ್ಥಳವನ್ನೇ ವೈಕುಂಠವಾಗಿ ಪರಿವರ್ತನೆಯನ್ನು ಮಾಡ್ತಾರೆ ಅಂತೆಲ್ಲ ಈ ಶ್ಲೋಕ ಭಾಗದಲ್ಲಿ ಬರ್ತಕ್ಕಂಥ ವಿಷಯವೂ ಕೂಡ ಆಗಿದೆ. ಕೊನೆಯ ಪಕ್ಷ ಯಾರು ಈ ಪುಸ್ತಕವನ್ನ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೆ, ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರದ ಪುಸ್ತಕವನ್ನ ಮನೆಯಲ್ಲಿಟ್ಟು ಅದರ ಪೂಜೆಯನ್ನ ಮಾಡಿದ್ರೂ ಕೂಡ ನಿಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ. ನಾವು ಹೇಳಿದಂತ ಫಲಗಳಲ್ಲಿ ಕೊನೆ ಪಕ್ಷ 50 ಭಾಗವಾದ್ರೂ ಕೂಡ ನೀವು ಪಾರಾಯಣ ಮಾಡ್ತಿರೋ ಬಿಡ್ತಿರೋ ದೇವರ ಮನೆಯಲ್ಲಿ ಒಂದು ಪುಸ್ತಕವನ್ನ ಇಟ್ಟು ನೀವು ಪ್ರತಿ ದಿನ ಪ್ರಾರ್ಥನೆಯನ್ನ ಮಾಡ್ಕೊಳೋದ್ರಿಂದ, ಅದರಲ್ಲೂ ಶುಕ್ರವಾರ ದಿವಸ ವಿಶೇಷವಾಗಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿಯೂ ಕೂಡ ನಾನು ಹೇಳಿದಂತ ಹಿಂದೆ ಹೇಳಿದಂತ ಎಲ್ಲ ಫಲಗಳು ಲಭ್ಯವಾಗತ್ತೆ. ಹಾಗಾಗಿ ಅನೇಕ ಸ್ತೋತ್ರ ಭಾಗಗಳಲ್ಲಿ ಅಥರ್ವ ವೇದದಲ್ಲಿ ಉಕ್ತವಾಗಿರತಕ್ಕಂಥ ಈ ಒಂದು ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನ ನೀವು ಕೂಡ ಪಾರಾಯಣವನ್ನ ಮಾಡಿ ಅಥವಾ ಮಾಡಿಸಿ ಅಥವಾ ಕೇಳುವುದು ಅಥವಾ ಪುಸ್ತಕವನ್ನು ಪೂಜೆ ಮಾಡೋದು, ಹೀಗೆ ಯಾವ ರೂಪದಿಂದ ಮಾಡಿದ್ರೂ ಕೂಡ ಅಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗತ್ತೆ. ನಮಗಿರುವಂತಹ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಒಂದು ವಿಶೇಷ ಮಾರ್ಗ ಅಂತ ಹೇಳಿ ತಿಳಿಸ್ಬೋದು. ಸಮಸ್ತ ಸನ್ಮಂಗಳಾನಿ ಭವಂತು.